ನಮ್ಮ ಕಡೆ ನೊಣ ತಿಂದು ಜಾತಿ ಕೆಡಿಸ್ಕೊಳ್ಳೋದು ಅಂತಾರೆ ಸರ್. ಇದು ಹೋರಾಟದ ಜೀವನದಲ್ಲಿ ಇದ್ದೀರಿ ಅಂದರೆ ಏನೋ ದೊಡ್ಡ ದೊಡ್ಡ ಕೇಸುಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ದೊಡ್ಡ ದೊಡ್ಡ ಕೇಸುಗಳ ಬಿದ್ದರೆ ಸಮಸ್ಯೆ ಅಲ್ಲ. ಇದು ನೋಡಿದ್ರೆ ಇಂಥ ಸಿಲ್ಲಿ ಕೇಸ್ಗಳ ಮೈ ಮೇಲೆ ಬೀಳ್ತಾವಲ್ಲ ಅನ್ನೋ ಬೇಜಾರಿದೆಯಾ ಅಂತ ಅವರ ಪ್ರಶ್ನೆಯ ಅರ್ಥ. ಈ ಥರದ ಕೇಸ್ ಹಾಕಿಸ್ಕೋಬೇಕಾ ಅಂತ. ಕೇಸ್ ಹಾಕಿದ್ದೇ ಇಲ್ಲಿಗಲ್ಲು. ಅದನ್ನ ಕೋರ್ಟು ಕೂಡ ನನಗೆ ಬೇಲ್ ಕೊಡೋ ಸಂದರ್ಭದಲ್ಲಿ ಹೇಳಿದೆ. ನೀವು ನೋಡಿ, ಪರಿಷತ್ತು ಅದರ ಕಸ್ಟೋಡಿಯನ್ ಸಭಾಪತಿ, ಕೇಸ್ ದಾಖಲಿಸಬೇಕು ಅಂದರೂ ಅವ್ರ ಅನುಮತಿ ಬೇಕು. ಎಸ್, ರೂಲಿಂಗ್ ಕೊಟ್ಟಿದ್ದಾರೆ. ಹೌದು, ರೂಲಿಂಗ್ ಕೊಟ್ಟ ಮೇಲೆ ಕೇಸನ್ನ ದಾಖಲಿಸಿ ಆಮೇಲೆ ಪ್ರೊವೊಕೇಟ್ ಮಾಡಿ ಕೆಲವು ಗುಂಡಾಗಳನ್ನು ಬಿಟ್ಟು ಕೊಲೆ ಮಾಡ್ಸೋಕ್ಕೆ ಬಂದಿದ್ದಲ್ಲದೆ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ನನಗೆ ನೋಟಿಸನ್ನು ಕೊಡದೆ ಈಗ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಆಯಿತು ಅಂತ ಇಟ್ಕೊಳ್ಳಿ. BNS ಕಲಂ 75-79ರಲ್ಲಿ ನನಗೆ ನೋಟಿಸ್ ಕೊಡಬೇಕಾಗತ್ತೆ. ಹೌದು, ನಾನು ನೋಟಿಸ್ ಕೊಟ್ಟು ಎನ್ಕ್ವೈರಿ ಮಾಡಿ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ಪ್ರೈಮಾ ಫೇಸಿನ ಪರಿಗಣಿಸಿ ಆ ಕಲಂ ವ್ಯಾಪ್ತಿಯೊಳಗೆ ನಾನು ಬರುತ್ತೆ, ಬಂಧನದ ಅವಶ್ಯಕತೆ ಇದೆ ಅಂತ ಅಂದಾಗ ಮಾತ್ರ ಬಂಧನ ಮಾಡೋಕ್ಕೆ ಮುಂಚೆ ನನಗೆ ತಿಳಿಸಿ ಬಂಧಿಸಿ ವಕೀಲರನ್ನು ಸಂಪರ್ಕ ಮಾಡೋಕ್ಕೆ ಅವಕಾಶ ಕೊಟ್ಟು ಅದಾದಮೇಲೆ ನನ್ನ ಸಂಬಂಧಿಕರಿಗೆ ಸಂದೇಶ ಕೊಡೋದಕ್ಕೂ ಕೂಡ ಅವಕಾಶ ಕೊಡಬೇಕು ಅಂತ ಹಲವಾರು ಜಡ್ಜ್ಮೆಂಟ್ಗಳು ಸೈಟೇಷನ್ ಆಗಿ ಸರ್ಕ್ಯುಲರ್ ಹೊರಡಿಸಿದ್ದಾರೆ ಇಲಾಖೆಗೆ. ನಾನೊಬ್ಬ ಜನಪ್ರತಿನಿಧಿ, ಬಿಟ್ಬಿಡಿ, ನಾನೊಬ್ಬ ಸಾಮಾನ್ಯ ಅಂತ ಅಂದ್ಕೊಳ್ಳಿ. ಇದರಲ್ಲಿ ಯಾವ ವಿಷಯನ ಪಾಲಿಸಿದ್ದಾರೆ ಅವರು? ಸಭಾಪತಿಗಳ ಅನುಮತಿ ತಗೊಂಡಿದ್ದಾರಾ? ನನಗೆ ನೋಟಿಸ್ ಕೊಟ್ಟಿದ್ದಾರಾ? ನನ್ನನ್ನು ಇಂಥ ಕಾರಣಕ್ಕೆ ಬಂಧಿಸ್ತಾ ಇದ್ದೀವಿ ಅಂತ ಹೇಳಿ ನನಗೆ ಇನ್ಫಾರ್ಮೇಷನ್ನು ಕೊಟ್ಟಿಲ್ಲ. ಇಂಥ ಕಾರಣಕ್ಕೆ ಬಂಧಿಸ್ತಾ ಇದ್ದೀವಿ ಅಂತ ಅಕ್ರಮ ಬಂಧನದಲ್ಲಿ ಇಟ್ಕೊಂಡು 14-15 ಗಂಟೆಗಳ ಕಾಲ 4 ಜಿಲ್ಲೆ ಸುತ್ತಿಸ್ತಾರಲ್ಲ, ಇದು ನ್ಯಾಯನಾ? ಇದು ಕಾನೂನು? ಇದು ಬನಾನಾ ರಿಪಬ್ಲಿಕ್ಕೋ ಅಥವಾ ಕರ್ನಾಟಕದ ಸಂವಿಧಾನಬದ್ಧ ಆಳ್ವಿಕೆನಾ?